ಎಲ್ಲರೂ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರ ಇವತ್ತು ಸ್ನಾನ ಆಯಿತು, ಫ್ರೆಶ್ ಆದ್ವಿ. ನೋಡಿ ಇವಾಗ ನಮ್ಮ ತಂದೆಯವರು ತರಕಾರಿ ತಂದಿದ್ದಾರೆ. ಕೊತ್ತಂಬರಿ, ಕರಿಬೇವು, ಆಮೇಲೆ ಕ್ಯಾರೆಟು, ಟೊಮೆಟೊ ಹಣ್ಣು ಇದ್ದಿಲ್ಲ ತೊಗೊಂಬಂದರು. ನೋಡಿ ಹಾಲು ಕಾಸಿದ್ದೀನಿ, ಟೀ ಮಾಡಬೇಕು ಇವಾಗ. ಟೀ ಕುಡಿ ಬನ್ನಿ. ನೋಡಿ ಇವಾಗ ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಎರಡು ಏಲಕ್ಕಿ, ಲವಂಗ 3, ಹಸಿ ಶುಂಠಿ ಇಟ್ಕೊಂಡಿದ್ದೀನಿ. ಚಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡಲ್ಲಿ ಹೆಚ್ಕೊಂಡಿದ್ದೀನಿ ನೋಡಿ ತರಕಾರಿನ. ಟೊಮಾಟೊ ಹಣ್ಣು, ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಹೆಚ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಅವನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು. ನೋಡ್ಕೊಳ್ಳಿ, ನೀರುಳ್ಳಿ, ಟೊಮಾಟೊ ಹಣ್ಣು, ಚಕ್ಕೆ, ಏಲಕ್ಕಿ, ಲವಂಗ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು. ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ಬನ್ನಿ. ಇವಾಗ ಮಿಕ್ಸಿ ಮಾಡ್ಕೊಂಬಂದೆ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, 2 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ. ತರಕಾರಿ ಹೆಚ್ಕೊಂಡಿದ್ದೆ ಇದೆಲ್ಲ. ನೋಡಿ ಇವಾಗ ತೋರಿಸ್ತಿರೋದು ಅದು ಮೊಸರು ಗೊಜ್ಜುಗೆ. ನೋಡಿ ಬಟಾಣಿ ಕಾಳು ನೈಟೇ ನೆನೆಸಿಟ್ಟಿದ್ದೆ. ಇವೆರಡು ಕಾಳು ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈ ಥರ ಬಂದಿದೆ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ. ಸ್ವಲ್ಪ ಎಣ್ಣೆ ಚಿಟಪಟ ಅಂದು ನೋಡಿ ಇವಾಗ ಕಾದಿದೆ. ಕರಿಬೇವು ಹಾಕಿದ್ದೀನಿ. ನೋಡಿ ಇವಾಗ ಕ್ಯಾರೆಟ್ ಹಾಕಿದೆ. ತರಕಾರಿ ಐಟಮ್ ಇದೆಯಲ್ಲ ಅದನ್ನೆಲ್ಲ ಹಾಕಿಬಿಡಬೇಕು ಸ್ವಲ್ಪ. ನೋಡಿ ಇದು ಮೊಗ್ಗು ಅಂತಾರಲ್ಲ ಅದು ಒಂದು ಹೆಸರು ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಪಲಾವ್ಗೆ. ನೋಡಿ ತರಕಾರಿ ಬಟಾಣಿ ಹಾಕ್ತಾಯಿದ್ದೀನಿ. ನೀಟಾಗಿ 2 ಸಲ ತೊಳ್ಕೊಂಡಿದ್ದೆ ನಾನು. ಕಡಲೆಕಾಳು ಅಷ್ಟೇ, ನೈಟೇ ನೆನೆ ಹಾಕಿರೋದು. ಅದು ತೊಳ್ಕೊಂಡಿದ್ದೀನಿ 2 ಸಲ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ರುಬ್ಬಿದಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 2 ನಿಮಿಷ ಕುದೀಲಿ ತರಕಾರಿ ಅದೆಲ್ಲ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ನೋಡಿದ ಮೇಲೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಮನೆಯಲ್ಲೇ ಖಾರ ಪುಡಿದದು 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನೋಡಿ MTR ಇದು ಪಲಾವ್ ಪೌಡ್ರು. ಒಂದು ಟೀ ಸ್ಪೂನಿಲೆ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಹಾಕಲ್ಲ, ಫ್ಲೇವರಿಗೆ ಅಷ್ಟೇ ಅದು. ಯಾಕೆಂದರೆ ನಾನು ಆಲ್ರೆಡಿ ರುಬ್ಬಿದ್ದೀನಲ್ವ, ಅದೇ ಸಾಕಾಗುತ್ತೆ. ಒಣ ಕೊಬ್ಬರಿ ನಾನು ಹಸಿ ಕೊಬ್ಬರಿ ಒಣ ಕೊಬ್ಬರಿ ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಾದವ್ರು ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅದು ಬೇಯಬೇಕು. ಎಣ್ಣೆಲಿ ಬೆಂದರೆ ಮಾತ್ರ ಚೆನ್ನಾಗಾಗುತ್ತೆ ಅದು. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ ಇವಾಗ 2 ಗ್ಲಾಸ್ ಅಕ್ಕಿ ನಾನು ತೊಗೊಂಡಿದ್ದೆ, ತೊಳ್ಕೊಂಬಂದಿದ್ದೀನಿ 2 ಸಲ ನೀಟಾಗಿ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ನೋಡಿ ಇವಾಗ ನೀರು ಹಾಕಿದ್ದೀನಿ ನಾನು. 2 ಗ್ಲಾಸ್ ಅಳ್ತಿ 4 ಗ್ಲಾಸ್ ಹಾಕಿದ್ದೀನಿ ನಾನು. ಇವಾಗ ನೋಡಿ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಬೇಕೋ ಅದನ್ನು ಹಾಕ್ಕೊಳ್ಳಿ, ಸರಿನಾ? ನೋಡಿ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನನಗೆ ಅಡುಗೆಗೆ ಸ್ವಲ್ಪ ಬೆಲ್ಲ ಹಾಕೋದೇ ರೂಢಿ ಎಲ್ಲದಕ್ಕೂ, ಹಾಗಾಗಿ ಹಾಕಿದ್ದೀನಿ. ನೋಡಿ ತುಪ್ಪ ಇದು ಮನೆಯಲ್ಲೇ ನಮ್ಮಮ್ಮ ರೆಡಿ ಮಾಡಿದ್ದು.
ಬೆಣ್ಣೆ ತೆಗೆದುಬಿಟ್ಟು ಹಸುವಿನ ತುಪ್ಪ ಇದು ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ನೋಡಿ. ಇವಾಗ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಮೊಸರು ಗೊಜ್ಜು ಅಂದರೆ ಮೊಸರು ಮನೆಯಲ್ಲೇ ಮಾಡಿರೋದು ನೋಡಿ. ಅದಕ್ಕೆ ನೀರುಳ್ಳಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಮ್ಮ ಅಣ್ಣ ಪೂಜೆ ಮಾಡ್ತಾಯಿದ್ರು. ನಾನು ತಿಂಡಿ ರೆಡಿ ಆಗೋದಕ್ಕೆ ಅವ್ರ ಪೂಜೆ ಮುಗಿಯುತ್ತೆ ನೋಡಿ. ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಬೆಳಗ್ಗೆ 10 ಆಗಿದೆ ನೋಡಿ. ಟೈಮ್ ತೋರಿಸ್ತೀನಿ ಇವಾಗ ನೋಡಿ. ಹೊರಗಡೆ ಬಂದಿದ್ದೀನಿ ನೋಡಿ. ಟೈಮ್ 10 ಗಂಟೆ ಆಗಿದೆ ನೋಡಿ. ಪೂಜೆ ಎಲ್ಲ ಮುಗೀತು. ಈ ಥರ ಇದೆ. ಲೋಬಾನ ಎಲ್ಲ ಹಾಕಿದ್ದಾರೆ ನಮ್ಮ ಅಣ್ಣ ಅವರು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಯಾರು ನೋಡಿ. ಇವಾಗ 2 ವಿಷಲ್ ಆಯಿತು ನೋಡಿ. ಬಿಸಿ ಬಿಸಿ ಪಲಾವ್ ರೆಡಿ ಇದೆ ಇವಾಗ. ನೋಡಿ ರೆಡಿ ಆಯ್ತು ಇವಾಗ ಪಲಾವು. ನೀವು ಬನ್ನಿ, ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಬನ್ನಿ ನಮ್ಮ ಮನೆಯಲ್ಲೇ ತಿಂಡಿ ತಿನ್ನೋಕ್ಕೆ ನೋಡಿ. ಮೊಸರು ಗೊಜ್ಜು ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನಾನು ಕೊಬ್ಬರಿ ಜಾಸ್ತಿ ಯೂಸ್ ಮಾಡಲ್ಲ ಯಾವ ಅಡುಗೆಗೂ, ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪಲಾವು. ನೀವು ಯಾವ ಗ್ಲಾಸಲ್ಲಿ ಅಳತೆ ಅಕ್ಕಿ ತೊಗೊಂಡಿರ್ತಾ ಆ ಗ್ಲಾಸಿಂದ 4 ಗ್ಲಾಸ್ ನೀರು ಹಾಕಿ. ಚೆನ್ನಾಗಿರುತ್ತೆ ಉದುರಾಗಿ ಸ್ಮೂತಾಗಿ. ಯಾರಾದರೂ ವಯಸ್ಸಾದವರು ತಿನ್ಬೋದು, ಚಿಕ್ಕ ಮಕ್ಕಳು ತಿನ್ಬೋದು ನೋಡಿ. ಇವಾಗ ಸರ್ವ್ ಮಾಡಿದ್ದೀನಿ ಮೊಸರು ಗೊಜ್ಜು ಪಲಾವು. ತಿಂಡಿ ಪಲಾವ್ ಆಯಿತು. ಇವಾಗ ನೋಡಿ ಮಧ್ಯಾಹ್ನ ಊಟಕ್ಕೆ ನಾನೇನು ಜಾಸ್ತಿ ಮಾಡ್ತಾಯಿಲ್ಲ. ಅಂಬ್ಲಿ ಮಾಡ್ತಾಯಿದ್ದೀನಿ, ಜೋಳದ ಅಂಬ್ಲಿ. ಅಂದರೆ ಬೆಳಗ್ಗೆ ಪಲಾವ್ ತಿಂದಿವಲ್ವ, ಹಾಗಾಗಿ ಮಧ್ಯಾಹ್ನ ಜಾಸ್ತಿ ಯಾರು ಊಟ ಮಾಡಲ್ಲ, ಹಾಗಾಗಿ ಅಂಬ್ಲಿ ಮಾಡಿದ್ದೀನಿ. ಇವತ್ತು ಯಾಕೋ ತುಂಬ ಬಿಸಿಲು ಇದೆ ಇಲ್ಲಿ, ಹಾಗಾಗಿ. ಆಮೇಲೆ ಮತ್ತು ನಾನು ಸಾಯಂಕಾಲ 6 ಗಂಟೆಗೆಲ್ಲ ಊರಿಗೆ ಹೋಗ್ಬೇಕು, ನಮ್ಮ ಆಂಟಿ ಊರಿಗೆ ನೋಡಿ. ಚೆನ್ನಾಗಿ ನೀರು ಫಸ್ಟಲ್ಲಿ ಕುದಿಸ್ಬಿಟ್ಟು ಹಿಟ್ಟು ಕಲಸಿ ಹಾಕಿಬಿಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆನಾದರೂ ಮೊಸರಾದರೂ ಹಾಕಿ ಉಪ್ಪಿನಕಾಯಿ ಇಲ್ಲಾಂದರೆ ಚಟ್ನಿ ಹಾಕಿ ಊಟ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ದೇಹಕ್ಕೆ ತುಂಬ ಒಳ್ಳೆಯದು. ಹೀಟ್ ಇದ್ದವ್ರಿಗಂತೂ ತುಂಬ ತಂಪು. ನಮ್ಮ ಕಡೆ ಎಲ್ಲ ಹೀಗೆ ಮಾಡ್ತಾರೆ, ಬೆಳಗ್ಗೆನೇ ಮಾಡ್ತಾರೆ ನೋಡಿ. ನನ್ನ ಮಗಳು ಸಾಯಂಕಾಲ 4 ಗಂಟೆ ಆಗಿದೆ, ಏನು ಮಾಡ್ತಾಯಿದ್ದಾಳೆ ನೋಡಿ. ಅವಳ ಅಜ್ಜಿ ರೆಡಿ ಮಾಡಿದ್ದಾರೆ ಇವಾಗ ಊರಿಗೆ ಹೋಗೋಕ್ಕೆ. ಅವ್ರ ಅಜ್ಜಿನೂ ರೆಡಿಯಾಗಿದ್ದಾರೆ ನೋಡಿ. ನಾನು ಅಲ್ಲಿ ಹೋಗಿಬಿಟ್ಟು ನಾಳೆ ಸಿಗ್ತೀನಿ ನಿಮಗೆ ವಿಡಿಯೋದಲ್ಲಿ. ಎಲ್ಲರಿಗೂ ಗುಡ್ ಈವ್ನಿಂಗ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.